ಯಾಗ ಹಸು ಇದ್ರೂ ಕೂಡ ಅವಳಿಗೆ ತಿನ್ನಕ್ಕೆ ಮನಸ್ಸಾಗ್ತಿಲ್ಲ, ಏನೋ ಡಿಫ್ರೆಂಟ್ ಮಾಡ್ಕೊಡು ಚಿಕ್ಕಮ್ಮ, ನನಗೇನು ಸೇರಾತಿಲ್ಲ ಅಂತಂದು. ಪ್ರಿಯಾಗ ಚಪಾತಿ ಸೇರಲ್ಲ, ಅದಕ್ಕೆ ಅವಳು ತಿನ್ನಲ್ಲ ಅಂತ ಹೇಳಿ ಚಪಾತಿ ಒಳಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ನೋಡತ್ತೀನಿ, ಇನ್ನೂ ಸ್ಪೆಷಲ್ ಮಾಡ್ಕೊಡ್ಬೇಕಂತ. ಇದು ನಾನು ಚೀಸ್ ತೊಗೊಂಡಿನಿ, ಸ್ಪ್ರೆಡ್ ಮಾಡ್ಕೊಳತ್ತೀನಿ, ಅಮೂಲ್ ಚೀಸ್ ಸ್ಪ್ರೆಡ್ ಇದು. ಇದ್ರ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳತ್ತೀನಿ ಎಲ್ಲ ಕಡೆ. ಈ ಥರ ಚೀಸ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಇದು ವೆಜ್ ಮೈನೀಸ್ ಇದೆಲ್ಲ ಕಡೆನೂ ಇದನ್ನು ಸೇಮ್ ಅದೇ ಥರ ಎಲ್ಲ ಆ್ಯಡ್ ಮಾಡ್ಕೋಬೇಕು. 1 ಸ್ಪೂನ್ ಅಷ್ಟೇ, ಜಾಸ್ತಿ ಬೇಡ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಾ ಆನಿಯನು ಸ್ವಲ್ಪ ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ, ಮಿಡಲ್ ಅಷ್ಟೇ ಹಾಕೋಬೇಕು ಈ ಥರ. ಆಮೇಲೆ ಅದೇನು ಕ್ಯಾಬೇಜ್ ರೆಡಿ ಮಾಡ್ಕೊಂಡಿವಲ್ಲ ಪಲ್ಯ, ಅದು ಈ ಥರ ಮಿಡಲ್ ಹಾಕೋಬೇಕು. ಹಾಕ್ಕೊಂಡು ನಾನಿಲ್ಲ ಆರ್ಗ್ಯಾನೋ ಹಾಕೋಕತ್ತೀನಿ ಮೇಲೆ, ಒಂದು ಸ್ವಲ್ಪ ಲೈಟ್ ಟೇಸ್ಟ್ ಪರ್ಪೋಸು, ಜಾಸ್ತಿ ಬೇಡ, ಇಷ್ಟು ಮೇಲ್ಗಡೆ ಹಾಕೋಬೇಕು. ಈ ಥರ ಮಾಡಿದರೆ ಆಯಿತು, ಕ್ಯಾಬೇಜ್ ರೋಲ್ ರೆಡಿ. ಇಷ್ಟು ಮಾಡ್ಬೇಕು ಸಿಂಪಲ್ಲಾಗೆ, ಇದಕ್ಕೆ ಕ್ಯಾಬೇಜ್ ರೋಲ್ ಅಂತ. ಹೆಂಗೆ ಎಗ್ ರೋಲ್, ಪನ್ನೀರ್ ರೋಲ್ ಆ ಥರ ಇದು ಕ್ಯಾಬೇಜ್ ರೋಲ್ ಸಿಂಪಲ್ಲಾಗೆ. ಇದು ನೋಡೋಣ ಟೇಸ್ಟ್ ಹೆಂಗೈತೆ ಅಂತ ಅಕ್ಕಿ ತಿಂದು ಹೇಳ್ತಾಳು. ಪ್ರಿಯಾ, ಕ್ಯಾಬೇಜ್ ರೋಲ್ ರೆಡಿ. ಹೆಂಗಾಗೈತೆ ಟೇಸ್ಟ್? ಟೇಸ್ಟ್ ಆಗೈತಾ? ಫಸ್ಟ್ ಟೈಮ್ ತಿಂದಿದ್ದಾ?